ಯಾರು ಅಂತ ನೋಡ್ತಿದ್ದೀರಾ? ನನ್ನ ಹೆಸರು ತಿಮ್ಮಕ್ಕ ಅಂತ. ನಾನು ಪದ್ಮಶ್ರೀ ಪ್ರಶಸ್ತಿ ತಗೊಳ್ಳೋಕೆ ಡೆಲ್ಲಿಗೆ ಹೋಗ್ಬೇಕು. ಮೋದಿ ಸಾಹೇಬ್ರು ಬರಕ್ಕೆ ನನ್ನ. ಆದ್ರೆ ನಿಮ್ ಟೀಚರ್ ಅಮ್ಮ ಇದ್ದಾರಲ್ಲ, ತಿಮ್ಮಕ್ಕ ನೀನು ಹೋಗಕ್ಕೂ ಮುಂಚೆ ನಮ್ಮ ಶಾಲೆ ಮಕ್ಕಳಿಗೊಂದು 4 ಒಳ್ಳೆ ಮಾತೇಳಿ ಹೋಗ್ಬಾ ಅಂತ ಹಠ ಹಿಡಿದು ಕೂತ್ಕೊಂಡ್ಬಿಟ್ರು. ನಾನು ಅದಕ್ಕೆ ನಿಮ್ಮ ಶಾಲೆ ಬಂದೆ. ನನ್ನ ಬಗ್ಗೆ ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ ನೋಡಿ. ನನ್ನ ಹೆಸರು ತಿಮ್ಮಕ್ಕ ಅಂತ. ನನ್ನನ್ನ ಸಾಲು ಮರದ ತಿಮ್ಮಕ್ಕ ಅಂತ ಕರೀತಾರೆ, ಹಾಗೆ ಹಾಲು ಮರದ ತಿಮ್ಮಕ್ಕ ಅಂತನೂ ಕರೀತಾರೆ. ನಾನು ತುಮಕೂರು ಜಿಲ್ಲೆಯಲ್ಲಿರೋ ಗುಬ್ಬಿ ತಾಲೂಕಲ್ಲಿ 1911 ಜೂನ್ 30ರಲ್ಲಿ ಹುಟ್ಟಿದೆ. ನಮ್ಮ ತಂದೆಯವ್ರ ಹೆಸರು ಚಿಕ್ಕರಂಗ ಅಂತ, ನಮ್ಮ ತಾಯಿಯವರು ಶ್ರೀ ವಿಜಯಮ್ಮ ಅಂತ. ನಾನು ನಿಮ್ಮ ಥರ ಶಾಲೆಗಿಲ್ಲೇ ಹೋದವಳಲ್ಲ. ನನ್ನನ್ನು ಚಿಕ್ಕವಳಾಗಿದ್ದಾಗಲೇ ಮದುವೆ ಮಾಡಿ ಕಳಿಸ್ಬಿಟ್ರು. ಎಲ್ಲಿ ಮದುವೆ ಮಾಡಿದ್ರು ಅಂತೀರಾ? ನಿಮ್ಮ ಬೆಂಗಳೂರು ಹತ್ರ ಇದೆಯಲ್ಲ, ರಾಮನಗರ ಜಿಲ್ಲೆಯಲ್ಲಿರೋ ಮಾಗಡಿ ತಾಲೂಕು ಹುಲಿಕಲ್ಗೆ ಮದುವೆ ಮಾಡಿಬಿಟ್ರು. ನನ್ನ ಗಂಡನ ಹೆಸರು ಚಿಕ್ಕಯ್ಯ ಅಂತ. ಸಂಸಾರ ಏನೋ ಚೆನ್ನಾಗಿ ಸಾಕೊಂಡು ಹೋಗ್ತಿತ್ತು. ಆದರೆ ತುಂಬ ವರ್ಷಗಳಾದರೂ ನನಗೆ ಮಕ್ಕಳೇ ಆಗಲಿಲ್ಲ. ಜನ ಎಲ್ಲ ನನ್ನನ್ನು ಬಂದೆ ಬಂದೆ ಅಂತ ಆಡ್ಕೊಳ್ತಿದ್ರು. ನನಗೆ ಅದ್ರ ನೋವನ್ನ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ನಾನು ನನ್ನ ಗಂಡನ ಜೊತೆ ಹೇಳ್ಕೊಂಡೆ, ಹೀಗೆ ಜನ ಎಲ್ಲ ಆಡ್ಕೊತಾರೆ, ನಮ್ಮನ್ನು ಏನು ಮಾಡೋದು? ಆಗ ನನ್ನ ಗಂಡ ಹೇಳಿದ್ರು, ನಮಗೆ ಮಕ್ಕಳಾಗದಿದ್ರೇನು, ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿ ಜೀವ ಬಿಟ್ಟರೆ ಆಯಿತು ಅಂತ ಹೇಳಿ ನಮ್ಮ ಹುಲಿಕಲ್ಲಿಂದ ಕುದೂರು ಮಾರ್ಗವಾಗಿ ಹೋದರೆ ಒಂದು ದಾರಿ ಸಿಗ್ತದೆ. ಆ ದಾರಿಯಲ್ಲಿ ಒಂದು ಮರ ಇಲ್ಲ, ಗಿಡ ಇಲ್ಲ, ಒಂದು ಪಕ್ಷಿ ಇಲ್ಲ, ಒಂದು ಪ್ರಾಣಿ ಇಲ್ಲ, ಎಲ್ಲ ಬಣ ಗುಟ್ಟಿ. ಆಗ ನಾವು ಒಂದು ಕೆಲಸ ಮಾಡಿದ್ವಿ. ನಮ್ಮ ಸುತ್ತ ಊರು ಸುತ್ತ ಆಲದ ಮರಗಳಿತ್ತು. ಅವನ್ನೆಲ್ಲ ಕುಡಿ ನೋಡಿ ಕಡ್ದು ತುಂಡು ಮಾಡಿಕೊಂಡು ಹೋಗಿ ಆ ದಾರಿ ಉದ್ದಕ್ಕೂ 2 ಬದಿಗಳಲ್ಲಿ ನೆಟ್ಕೊಂಡು ಹೋದ್ರು. ಅವರು ಗುಂಡಿ ತಕೊಂಡು ಹೋದ್ರು. ನಾನು ಆ ಆಲದ ಮರಗಳನ್ನೆಲ್ಲ ನೆಟ್ಕೊಂಡು ಹೋದ್ರು. ನಂತರ ಬೇಸಿಗೆ ಬಂತು, ಮಳೆ ಇಲ್ಲ, ಏನು ಮಾಡೋದು? ಗಿಡ ಚಿಗುರು ಹೊಡಿಬೇಕಲ್ವಾ? ಅದಕ್ಕೆ ನಾನು ಅವರು ಇಬ್ಬರು ಸೇರಿ ಅಕ್ಕಪಕ್ಕದಲ್ಲಿರೋ ಕೆರೆಗಳು, ಕೊಳಗಳು, ಕಲ್ಯಾಣಿಗಳಿಂದ ನೀರು ಹೊತ್ಕೊಂಡ್ಬಂದು, ನಾನು ತಲೆ ಮೇಲೊಂದು ಕಂಕ್ಳಲ್ಲೊಂದು, ಅವರು ಕಾವಲು ಇಟ್ಕೊಂಡು ಹೊತ್ಕೊಂಡ್ಬಂದು ಗಿಡಗಳಿಗೆಲ್ಲ ಹಾಕಿದ್ವಿ. ಸುಮಾರು 385 ಗಿಡ ಮರಗಳನ್ನ ಬೆಳೆಸಿರಬಹುದು. ನಂತರ ಅದೆಲ್ಲ ಚಿಗುರೊಡೆದು ಬನ್ನಿ ಈಗ ನೋಡಿ ಆ ದಾರಿ ಹೆಂಗಿದೆ ಅಂತ. ಪಕ್ಷಿಗಳು, ಪ್ರಾಣಿಗಳು, ಜನರು ಓಡಾಡಕ್ಕೆ ನೆರಳು, ಎಷ್ಟು ಹಸಿರು, ತುಂಬ ಸುಂದರವಾಗಿ ಕಾಣಿಸ್ತದೆ. ಈ ನನ್ನ ಜನಪರ ಒಂದು ಕಾರ್ಯವನ್ನು ನೋಡಿ ಅನೇಕ ಸಂಘ ಸಂಸ್ಥೆಗಳು ನನ್ನನ್ನು ಕರೆದು ಸನ್ಮಾನವನ್ನು ಮಾಡಿದ್ರು. ಹಾಗೆ ನನಗೆ ರಾಜ್ಯ ಸರ್ಕಾರದಿಂದನೂ ಸನ್ಮಾನ ಸಿಕ್ತು. ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು. ಹಾಗೆ ನನ್ನನ್ನು ವೃಕ್ಷ ಮಾತೆ, ವನಮಾತೆ, ಮಹಿಳಾ ರತ್ನ, ಹಾಗೆ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಅಂತ ಆಯ್ತಲ್ಲ, ಅಲ್ಲಿಂದನೂ ನನಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಟ್ಟಿದೆ. ಹಾಗೆ ಭಾರತೀಯ ಪೌರ, ಪರಿಸರವಾದಿ ಅಂತ ಎಲ್ಲ ನನ್ನನ್ನು, ಹಾಗೆ ಪರಿಸರ ರೂವಾರಿ ಅಂತೆಲ್ಲ ನನ್ನನ್ನು ಕರೀತಾರೆ. ಯಾಕೆ ಹೇಳಿ ಮಕ್ಕಳೇ ನನಗೆ ಎಲ್ಲ ಪ್ರಶಸ್ತಿ ಕೊಟ್ಟಿದ್ದಾರೆ? ನಾನು ಮಾಡಿರೋ ಒಳ್ಳೆ ಕೆಲಸದಿಂದ. ನಾನೇನು ಮಾಡಿದೆ? ನಾನು ಮರ ಗಿಡಗಳನ್ನು ಬೆಳೆಸ್ದೆ, ಪರಿಸರವನ್ನು ಉಳಿಸ್ದೆ.
ಇದರಿಂದ ಪರಿಸರಕ್ಕೆ ಒಳ್ಳೇದಾಗೈತೆ. ಮೊನ್ನೆ ತಾನು ಹೆದ್ದಾರಿ ಮಾಡ್ತೀವಿ ಅಂತ ಹೇಳಿ ಮರಗಳನ್ನ ಕಡಿಯಕ್ ಬಂದ್ಬಿಟ್ಟಿದ್ರು. ನಾನು ಇಲ್ಲಪ್ಪ, ನನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಅವನ್ನ ಬೆಳೆಸ್ಬಿಟ್ಟಿದ್ದೀನಿ, ಕಡಿಬೇಡಿ ಅಂತ ಹೇಳಿ ಅವ್ರ ಹತ್ರ ಬೇಡ್ಕೊಂಡೆ. ಈಗ ಬಿಟ್ಟಿದ್ದಾರೆ ಅವನು. ಮಕ್ಕಳೇ, ನಿಮ್ಗೆಲ್ಲ ನಾನು ಹೇಳೋದಿಷ್ಟೇ, ನಮ್ಮ ಸುತ್ತಮುತ್ತ ಪರಿಸರವನ್ನ ನಾವು ಸ್ವಚ್ಛವಾಗಿ ಇಟ್ಕೋಬೇಕು, ಗಿಡಗಳನ್ನ ನೆಡಬೇಕು, ಮರಗಳನ್ನ ಬೆಳೆಸ್ಬೇಕು, ಮರ ಕಡಿಯೋರನ್ನ ತಡಿಬೇಕು.